ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಈಗ ಶಿಕ್ಷಕರ ಸಮ್ಮೇಳನ ಮಾಡೋದಕ್ಕೆ ಪರ ವಿರೋಧಗಳು ಶುರುವಾಗ್ತಾ ಇರುವಂಥದ್ದು. ಯಾಕೆಂತಂದರೆ ಬಲವಂತವಾಗಿ ಶಿಕ್ಷಕರಿಂದ 500 ರು ವಂತಿಕೆಯನ್ನು ವಸೂಲಿ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಚುನಾವಣಾ ಅವಧಿ ಮುಕ್ತಾಯಗೊಂಡಿದ್ದರೂ ಕೂಡ ಈಗ ಸಮ್ಮೇಳನ ಮಾಡೋದಕ್ಕೆ ಹೊರಟಿರುವಂಥದ್ದು ಶಿಕ್ಷಕರ ಸಂಘ. ಇದಕ್ಕೆ ಈಗ ರಾಜ್ಯ ಪದಾಧಿಕಾರಿಗಳು ಶಿಕ್ಷಕರ ಸಂಘದಲ್ಲಿ ಇರ್ತಕ್ಕಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಚುನಾವಣೆ ಆದ ನಂತರ ಶಿಕ್ಷಕರ ಸಮ್ಮೇಳನ ನಡೆಯಲಿ, ಇದಕ್ಕೆ ನಮ್ಮ ವಿರೋಧ ಇಲ್ಲ ಅನ್ನುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈ ಹಿಂದೆ ಚುನಾವಣೆಯಲ್ಲಿ ಗೆದ್ದು ಪದಾಧಿಕಾರಿಗಳಾಗಿ ಕೆಲಸ ಮಾಡಿರುವಂತಹ ಸದಸ್ಯರಿದ್ದಾರೆ. ಅವರು ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ ಬನ್ನಿ. ಸರ್, ಈಗಾಗಲೇ ಏನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಸಾಕಷ್ಟು ಪರ ವಿರೋಧಗಳು ಶುರುವಾಗಿರುವಂಥದ್ದು. ಈಗ ಒಂದು ಕಡೆ ಚುನಾವಣಾ ಅವಧಿ ಮುಕ್ತಾಯ ಆಗಿರುವಂಥದ್ದು, ಇದ್ರ ಮಧ್ಯೆ ಈಗ ಸಮ್ಮೇಳನ ನಡೆಸೋಕ್ಕೆ ಮುಂದಾಗ್ತಾ ಇರುವಂಥದ್ದು. ಈಗ ತಮ್ಮ ರಿಯಾಕ್ಷನ್, ಯಾಕೆ ಸಮ್ಮೇಳನ ಮಾಡೋದಕ್ಕೆ ಹೊರಟಿರುವಂಥದ್ದು ಒಂದು ಬಣ ಆದರೆ ಈಗ ನೀವು ಬೇಡ ಅಂತ ಇದ್ದೀರಿ, ಯಾಕೆ? ಇವತ್ತು ಶಿಕ್ಷಕ ಬಣ ಸಮ್ಮೇಳನವನ್ನು ವಿರೋಧಿಸ್ತಾ ಇಲ್ಲ. ಸಮ್ಮೇಳನವನ್ನು ಮಾಡುವ ಅವಧಿ ಇದು ಅಲ್ಲ. ಆ ನಿಟ್ಟಿನಲ್ಲಿ ಈಗಾಗಲೇ ಶಿಕ್ಷಕರ ಸಂಘದ ಅವಧಿ ಡಿಸೆಂಬರ್ಗೆ ಮುಗಿದು ಹೋಗಿದೆ. ಆ ನಿಟ್ಟಿನಲ್ಲಿ ರಾಜ್ಯದ ಶಿಕ್ಷಕರು ಇವತ್ತು ಕೇಳ್ತಾ ಇದ್ದಾರೆ ಚುನಾವಣೆ ಯಾವಾಗ ಅಂತೇಳಿ. ಆ ಸಂದರ್ಭದಲ್ಲಿ ಈಗ ಮತ್ತೆ ಚುನಾವಣೆಯನ್ನು ಹಿಂದಿಟ್ಟು ಇದನ್ನು ಸಮ್ಮೇಳನ ಮಾಡೋದು ಬೇಡ ಅಂಥೇಳಿ ನಮ್ಮದು ಎಲ್ಲರದ್ದು ಒಂದು ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಈಗಾಗಲೇ ಸಹಕಾರಿ ಸಂಘದ ನಿಬಂಧಕರು ಸಹಿತ ಒಂದು ಸ್ಪಷ್ಟವಾಗಿ ಆದೇಶವನ್ನು ಮಾಡಿದ್ದಾರೆ. ನಿಮ್ಮ ಸಂಘಕ್ಕೆ ಚುನಾವಣೆಗಳನ್ನು ನಡೆಸಿರಿ, ಚುನಾವಣೆ ಆಗುವವರೆಗೆ ಯಾವುದೇ ಖರ್ಚು ವೆಚ್ಚಗಳನ್ನು ಮಾಡಬೇಡ್ರಿ, ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡ್ರಿ ಅಂಥೇಳಿ ಈಗಾಗಲೇ ಸಹಕಾರಿ ಇಲಾಖೆ ಆದೇಶವನ್ನು ಮಾಡಿದರೂ ಸಹಿತ ಆ ಆದೇಶವನ್ನು ಉಲ್ಲಂಘಿಸಿ ಇವತ್ತು ಪದಾಧಿಕಾರಿಗಳು ಶಾಲೆಗೆ ಹೋಗಿ ಶಿಕ್ಷಕರಿಗೆ 500 ರೂಪಾಯಿಯನ್ನು ವಸೂಲಿ ಮಾಡ್ತಾ ಇದ್ದಾರೆ. ಯಾವ ಶಿಕ್ಷಕರು ನೀವು ಹಣವನ್ನು ಕೊಡುವುದಿಲ್ಲ, ಇವತ್ತು ಸಮ್ಮೇಳನ ಶುಲ್ಕವನ್ನು ಕೊಡುವುದಿಲ್ಲ, ಅವ್ರ ಹೆಸರನ್ನು ನಮಗೆ ಬರೆದು ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ನಮ್ಮಂಥವ್ರು ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀವಿ, ಇಲಾಖೆ ಅಧಿಕಾರಿಗಳಿಂದ ಅವರ ಮೇಲೆ ಆ್ಯಕ್ಷನ್ ತಗೊಳ್ದಕ್ಕೆ ಹಚ್ತೀವಿ ಅಂಥೇಳಿ ಒಟ್ಟಾರೆಯಾಗಿ ಇವತ್ತು ದಬ್ಬಾಳಿಕೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಅದಕ್ಕಾಗಿ ಇವತ್ತು ಸಮ್ಮೇಳನವನ್ನು ನಾವೆಲ್ಲರೂ ಕೂಡಿ ಒಂದು ಚುನಾವಣೆಯನ್ನು ಮಾಡಿ ಯಾರು ಚುನಾವಣೆಯಲ್ಲಿ ಗೆದ್ದು ಬರ್ತಾರೋ ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನು ಕರೆಸಿ ಈ ಸಮ್ಮೇಳನವನ್ನು ಮಾಡಬೇಕಂತೇಳಿ ಇವತ್ತು ಒಂದು ಬಣ ನಾವು ಎಲ್ಲರೂ ಕೂಡಿ ಇವತ್ತು ಅದನ್ನು ವಿರೋಧಿಸ್ತಾ ಇದ್ದೀವಿ ಸರ್. ಈಗ ಒಂದು ಕಡೆ ಈಗ ಸಮ್ಮೇಳನ ನಡೆಸೋದಕ್ಕೆ ಜಾಹೀರಾತುಗಳನ್ನು ಕೊಟ್ಟಿರುವಂಥದ್ದು, ಈಗ ಮತ್ತೊಂದು ಕಡೆ ನೀವು ಬೇಡ ಅಂತ ಇದ್ದೀರಾ. ಇದ್ರ ಮಧ್ಯೆ ಈಗ ಕೋರ್ಟ್ ಮೊರೆ ಹೋಗೋದಕ್ಕೆ ಏನಾದರೂ ನೀವು ಚಿಂತನೆ ಮಾಡಿದ್ದೀರಾ? ಸರ್, ಈಗಾಗಲೇ ಸದಸ್ಯತ್ವ ಶುಲ್ಕ ಸಾಕಷ್ಟು ಪ್ರಮಾಣದಲ್ಲಿ ಸಂಘದಲ್ಲಿ ಇದೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಸಮ್ಮೇಳನ ಶುಲ್ಕವನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಏನು ಅಡ್ವರ್ಟೈಸ್ಮೆಂಟ್ 5 ಲಕ್ಷ ಒಂದು ಪೇಜಿಗೆ, 4 ಲಕ್ಷ ಹಾಫ್ ಪೇಜ್ಗೆ, ಒಂದು ಮುಖಪುಟಕ್ಕೆ 5 ಲಕ್ಷ, ಹಿಂಗೆಲ್ಲ ವಸೂಲಿ ಮಾಡ್ತಾ ಇದ್ದಾರೆ. ಅದೆಲ್ಲವನ್ನು ಇವತ್ತು ಹಣ ದುರುಪಯೋಗ ಆಗ್ತಾ ಇದೆ. ಅದು ಈಗ ಯಾರೂ ಪದಾಧಿಕಾರಿಗಳೇ ಅಲ್ಲಲ್ಲ. ಅದಕ್ಕಾಗಿ ಇವತ್ತು ಸಹಕಾರಿ ಸಂಘದ ನಿಬಂಧಕರಿಗೆ ಇನ್ನೊಮ್ಮೆ ನಾವು ಖುದ್ದು ಭೇಟಿಯಾಗಿ ಇದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತೀರಿ ಅಂಥೇಳಿ ಅವ್ರು ಏನು ಸಹಕಾರಿ ಸಂಘದ ನಿಬಂಧಕರ ಆದೇಶ ಆದಮೇಲೂ ಸಹಿತ ಇವತ್ತು ಶಾಲೆ ವಸೂಲಿ ಮಾಡಿದ ರಸೀದಿಗಳು ನಮ್ಮ ಹತ್ರ ಇದ್ದಾವೆ. ಅವುಗಳನ್ನು ತೊಗೊಂಡು ಭೇಟಿ ಆಗ್ತೀವಿ. ಅಲ್ಲಿ ಏನಾದರೂ ನಮಗೆ ನ್ಯಾಯ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ನಾವು ಈ ಸಮಸ್ತ ಶಿಕ್ಷಕರ ಒಳಿತಿಗಾಗಿ ನಾವು ನ್ಯಾಯಾಲಯದ ಮೆಟ್ಟಲಿರೋದು ಅನಿವಾರ್ಯವಾಗ್ತಾ ಇದೆ ಸರ್. ಶಿಕ್ಷಕರ ಸಂಘದ ಚುನಾವಣೆ ಅವಧಿ ಮುಕ್ತಾಯಗೊಂಡು ಎಷ್ಟು ದಿನಗಳಾಗಿದೆ ಸರ್? ಈಗ ಸರ್, ಈಗಾಗಲೇ ಜನವರಿ 20ಕ್ಕೆ ಒಂದು ತಿಂಗಳಾಯ್ತು ನಮ್ಮದು. ಒಂದು ತಿಂಗಳಾಗಿ ಈಗ ಮತ್ತೆ ಈಗ ಫೆಬ್ರವರಿ 20ಕ್ಕೆ 2 ತಿಂಗಳಾಗ್ತಾ ಇದೆ. ಈಗಾಗಲೇ ಇವತ್ತು ಚುನಾವಣೆ ನೀತಿ ಸಂಹಿತೆ ಏನಿರ್ತಾ ಇದೆ, ಯಾವಾಗ ನಾವು 20ನೇ ತಾರೀಕು ಹೊಸ ಪದಾಧಿಕಾರಿ ಆಗ್ತವೆ ಅಷ್ಟೊಟ್ಟಿಗೆ ಎಲ್ಲ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಚುನಾವಣೆ ಆಗಿ ಹೊಸ ಬಾಡಿ ರಚನೆ ಆಗಬೇಕಾಗಿತ್ತು. ಈಗಾಗಲೇ ಈ ಪ್ರೊಸೆಸ್ಸು 3 ತಿಂಗಳ ಹಿಂದೆ ನಡಿಬೇಕಾಗಿತ್ತು. ಬಟ್ ಅದು ಯಾವುದನ್ನು ಸಹಿತ ಅವರು ಮಾಡ್ತಾ ಇಲ್ಲ. ಕೇವಲ ಹಣಕ್ಕಾಗಿ ಅಲ್ಲಿ ಉಳಿದಿದ್ದಾರೆ. ಇನ್ನಷ್ಟು ಹಣವನ್ನು ತಾವು ತೆಗೆದುಕೊಳ್ಬೇಕಂತೇಳಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಅಲ್ಲಿ ದುಂದು ವೆಚ್ಚಗಳಾಗ್ತಾ ಇದ್ದೇವೆ. ನಮ್ಮದೇ ಸಂಘದ ಕಾರ್ಗಳಿವೆ, ಆ ಕಾರ್ಗಳನ್ನು ಓಡಿಸ್ತಾ ಇದ್ದಾರೆ, ಡ್ರೈವರ್ ಪಗಾರ ಮಾಡ್ತಾ ಇದ್ದಾರೆ. ಆಮೇಲೆ ದೂರ ತಮ್ಮ ಚುನಾವಣೆಯನ್ನು ಮುಂದಿಟ್ಟುಕೊಂಡು ದೂರವಾಗಿ ಪ್ರಯಾಣ ಮಾಡಿ ಭೇಟಿಯಾಗೋದು ಎಲ್ಲವನ್ನು ಇವತ್ತು ಸಂಘದ ಕಾರು, ಸಂಘದ ಇದು ಎಲ್ಲ ದುರುಪಯೋಗ ಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ನಮಗೆ ಇನ್ನೊಂದು ಸಮ್ಮೇಳನಗಳ ಸಾಕಷ್ಟು ಸಂಘಟನೆಗಳು ಮಾಡ್ತಾ ಇದ್ದಾವೆ. ಸಂಘಟನೆ ಮಾಡಿ ಸಂಘದ ಹಣವನ್ನು ಉಳಿಸ್ತಾ ಇದ್ದಾರೆ ಅವರು. ಬಟ್ ನಮ್ಮಲ್ಲಿಲ್ಲ, ಮತ್ತಷ್ಟು ಶಿಕ್ಷಕರಿಗೆ ಭಾರವಾಗಿ ಮತ್ತೆ ಸಾಲನೂ ಸಹಿತ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇದಕ್ಕೆ ನಾವು ಇವತ್ತೇ ನಾನು ಮಾಧ್ಯಮದ ಮುಖಾಂತರವಾಗಿ ಕೇಳ್ಕೊಳ್ತಾ ಇದ್ದೇನೆ, ಈ ಸಮ್ಮೇಳನದ ಕಾರ್ಯಕ್ರಮಗಳನ್ನು ಹಣ ವಸೂಲಿ ಮಾಡುವುದನ್ನು ಸ್ಥಗಿತಗೊಳಿಸಬೇಕು, ಚುನಾವಣೆ ಪ್ರಕ್ರಿಯೆಯನ್ನು ಪ್ರಾರಂಭಿಸ ಮಾಡಬೇಕಂತ ಹೇಳಿ ಒತ್ತಾಯಿಸ್ತಾ ಇದ್ದೇವೆ ಸರ್. ಹಾಗೆ ಮತ್ತೊಬ್ಬರು ತಾಲೂಕು ಘಟಕದಿಂದ ಬಂದಿರತಕ್ಕಂಥ ಶಿಕ್ಷಕರಿದ್ದಾರೆ. ಅವರು ಸರ್, ಈಗ ನೀವು ಕೂಡ ತಾಲೂಕಿಂದ ಬಲವಂತವಾಗಿ ಶಿಕ್ಷಕರಿಂದ 500 ರೂಪಾಯಿ ಹಣ ಕೊಡಿ ಅಂತ ಮನವಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು, ತಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಶಿಕ್ಷಕರುಗಳಿಗೆ ಏನು ಹೇಳ್ತೀರಿ? ನಾನು ಶಿಕ್ಷಕರಿಗೆ, ಇಡೀ ರಾಜ್ಯದ ಸಮಸ್ತ ಶಿಕ್ಷಕರಿಗೆ ನಾನು ಹೇಳಿದ್ದೇನಪ್ಪ ಅಂದರೆ, ನಾನು ಒಬ್ಬ ಮಾಜಿ ಅಧ್ಯಕ್ಷ, ಹಾಲಿ ನಿರ್ದೇಶಕರು. ಈಗ ನನಗೇನೆ ಸಹ ವೈಯಕ್ತಿಕವಾಗಿ
₹500 ಕೊಡೋದಕ್ಕೆ ಸಮ್ಮೇಳನಕ್ಕೆ ನನಗೆ ಇಷ್ಟ ಇಲ್ಲ ಸರ್. ಅದ್ರ ಜೊತೆಗೆ ನಾವು ವಾಟ್ಸಪ್ಗಳಲ್ಲಿ ಹಲವಾರು ಗ್ರೂಪ್ಗಳಲ್ಲಿ ಶಿಕ್ಷಕರುಗಳು ವಾಟ್ಸಪ್ ನೋಡ್ತಾರೆ, ನೀವೇನು ಸಾಧನೆ ಮಾಡಿದ್ದೀರಿ ಅಂತ ಸಮ್ಮೇಳನ ಮಾಡ್ತಾಯಿದ್ದೀರಾ, ಯಾವ ಇಚ್ಛಾಶಕ್ತಿಗೆ. ಶಿಕ್ಷಕರ ಸಂಘದ ನೂರಾರು ಸಮಸ್ಯೆಗಳಿದೆ ಸರ್, ಹೆಚ್ಚುವರಿ ಸಮಸ್ಯೆ, ತುಂಬ ಸಮಸ್ಯೆಗಳು, ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಇದುವರೆಗೂ ಒಂದಷ್ಟು ಸಮಸ್ಯೆಗಳನ್ನ ಇದ್ದರೆ ಬರೀ ವಾಟ್ಸಪ್ ಸಮಸ್ಯೆಗಳಲ್ಲಿ ಹಾಕಿದರೆ ಹೊರತು ಯಾವುದೋ ಒಂದಿಷ್ಟು ಸಮಸ್ಯೆಗಳು ಬಗೆಹರಿದಿಲ್ಲ. ಇವತ್ತು ಹೆಚ್ಚು ಸಂಘಗಳಾಗೋದಕ್ಕೆ ಕಾರಣ ಇವರೇ. ಇವ್ರ ಸಮಸ್ಯೆಗಳನ್ನ ಬಗೆಹರಿಸಿದರೆ ಶಿಕ್ಷಕರು 500 ಅಲ್ಲ ಸರ್, ವಾಲಂಟ್ರಿಗೆ ಎಷ್ಟು ಲಕ್ಷಾಂತರ ರೂಪಾಯಿ ಕೊಡುತ್ತೆ. ಯಾಕಂದರೆ ಇವಾಗ ಶಿಕ್ಷಕರಿಗೆ ಸಂಬಳ ಬರುತ್ತೆ. ಅದಕ್ಕೆ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಅಂದರೆ ಅವರೇ ವಾಲಂಟ್ರಿ ಕೊಡಬೇಕು. ಇವ್ರು ಏನು ಮಾಡಿದ್ದಾರೆ, ರಶಿಪ್ಟ್ ಮಾಡಿ ತಾಲೂಕು ಅಧ್ಯಕ್ಷಗಳಿಗೆ ನಿಮ್ಮ ಕೈ ಮುಗಿತೀನಿ ದುಡ್ಡು ಎತ್ತು ಕೊಡ್ರಪ್ಪ ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ ನಮ್ಮ ರಾಜ್ಯ ಸಂಘ. ಜೊತೆಗೆ ಬೇರೆಯವರಿಗೆ ಯಾರು ಕೊಡಲ್ಲ ಅಂತಾರೆ, ಯಾವ ಸಂಘದ ಪದಾಧಿಕಾರಿ ಇರ್ಬೋದು, ಯಾವ ಶಿಕ್ಷಕ ಇರ್ಬೋದು, ಅವ್ರ ಹೆಸರು ಕೊಡಿ, ನಮಗೆ ಗೊತ್ತಿದೆ ಏನು ಮಾಡಬೇಕು ಅನ್ನೋ ಹೆದರ್ಸೋಂಥದ್ದು. ನಾನು ಸರ್ 20 ವರ್ಷದ ಸಂಘಟನೆಯಲ್ಲಿದ್ದೇನೆ. ಈ ಹೆದರಿಕೆ ಬೆದರಿಕೆಗೆ ಯಾರೂ ಅಲ್ಲ. ಇಡೀ ರಾಜ್ಯದ ಸಮಸ್ತ ಶಿಕ್ಷಕರಿಗೆ ನಾನು ಮನವಿ ಮಾಡೋದು, ನಿಮಗೆ ದುಡ್ಡನ್ನು ಕೊಡೋದಕ್ಕೆ ದಯವಿಟ್ಟು ನನ್ನದೇ ವಿರೋಧ ಇದೆ. ಇಡೀ ರಾಜ್ಯ ಶಿಕ್ಷಕರು ನೀವು ಕೊಡಬೇಕೋ ಬೇಡ ಅಂತ ನೀವು ಯೋಚನೆ ಮಾಡಿ. ಯಾರು ಬಂದು ಕೇಳ್ತಾರೆ ಅವರಿಗೆ ಪ್ರಶ್ನೆ ಕೇಳಿ, ಏನು ಸಾರ್ಥಕ್ಕೋಸ್ಕರ ನೀವು ಕಾರ್ಯಕ್ರಮ ಮಾಡ್ತಾಯಿದ್ದೀರಾ, ಏನು ಉದ್ದೇಶಕ್ಕೆ. ಈಗ ಅವಧಿ ಮುಗ್ದಿದೆ, ಚುನಾವಣೆ ನಡೀಲಿ, ಅದರ ನಂತರ ಸಮ್ಮೇಳನ ಮಾಡ್ತಾರೋ, ಮುಖ್ಯಮಂತ್ರಿಯವ್ರು ಕರೆಸಲಿ, ಯಾರನ್ನು ಬೇಕಾದ್ರೂ ಕರೆಸಿ ಕಾರ್ಯಕ್ರಮ ಮಾಡಲಿ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ನಮಗೇನಪ್ಪ ಅಂದರೆ ಈಗಿನ ಪರಿಸ್ಥಿತಿ ಏನಿದೆ ಅಂದರೆ, ಈಗ ನಮ್ಮ ಅವಧಿ ಮುಗ್ದಿದೆ, ಚುನಾವಣೆ ಪ್ರೋಸೆಸ್ ನಡೀಬೇಕು, ಅದಾದಮೇಲೆ ಸಮ್ಮೇಳನ ಮಾಡೋದಕ್ಕೆ ಓಕೆ. ಬಟ್ ನನ್ನ ಒಂದು ವಿರೋಧ ಏನಪ್ಪ ಅಂದರೆ, ಯಾವುದೇ ಸಂಘಟನೆಗಳಾಗಲಿ ಹಣವನ್ನೇ ಎತ್ತಿ ಸಮ್ಮೇಳನ ಮಾಡೋದಕ್ಕೆ ವಿರೋಧ ಇದೆ ಸರ್. ಇದಿಷ್ಟು ಶಿಕ್ಷಕರ ಸಂಘದ ಮಾತು. ಏನಂತಂದರೆ ರಾಜ್ಯದಲ್ಲಿ ಏನು ಶಿಕ್ಷಕರ ಸಂಘದ ಚುನಾವಣಾ ಅವಧಿ ಮುಕ್ತಾಯಗೊಂಡಿದೆ, ಆದರೆ ಚುನಾವಣೆಯನ್ನು ನಡೆಸಿ ಸಮ್ಮೇಳನ ಮಾಡಲಿ, ಆದರೆ ಸಮ್ಮೇಳನಕ್ಕೂ ಮುಂಚಿತವಾಗಿ ಚುನಾವಣೆ ನಡೀಬೇಕು ಅನ್ನುವಂಥದ್ದು ಇವರ ಆಗ್ರಹ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ನಂದೀಶ್ ಮಲ್ಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.